ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2025 ಇಂದ ಅಪ್ಡೇಟ್ಸ್ಗಳು ನೆನ್ನೆ ಹೇಳಿದ್ದೆ ನಿಮಗೆ. ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿದೆ, ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿದೆ. ಇವತ್ತು ಬಹುತೇಕವಾಗಿ ಬರುವಂಥ ಸಾಧ್ಯತೆ ಇದೆ ಸ್ಕೆಡ್ಯೂಲು ಅಂತ. ಬಟ್ ಇನ್ನೂ ಸಹ ಈಚೆಗಡೆ ಬಂದಿಲ್ಲ, ಇನ್ನೂ ಸಹ ಬಿಟ್ಟಿಲ್ಲ. IPL ಅವ್ರನ್ನೇ ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ದಾರೆ 13ನೇ ತಾರೀಕು ಕರ್ಸೋದ್ರಲ್ಲಿ ಎಲ್ಲರೂ ಯಾರು ಓಡಾಗ್ತಾ ಇದ್ದಾರೆ ಅವ್ರನ್ನೆಲ್ಲ ಕರ್ಸೋದಕ್ಕೆ ಟ್ರೈ ಮಾಡಿ. ಅಂದರೆ ಓವರ್ಸೀಸ್ ಪ್ಲೇಯರ್ಗಳೆಲ್ಲ ಓಡಾಗ್ತಾ ಇದ್ದಾರೆ ಪ್ಲೇಯರ್ಸ್ಗಳೇನು ಯಾರು ಹೋಗೇ ಇಲ್ಲ ಅಂತಲ್ಲ, ಸುಮಾರು ಪ್ಲೇಯರ್ಸ್ಗಳು ಆಲ್ರೆಡಿ ಹೋಗ್ಬಿಟ್ಟಿದ್ದಾರಂತೆ. ಸೊ ಗುಜರಾತ್ ಟೈಟನ್ಸ್ಗೆ ಬಂತು ಅಂತಂದರೆ ಇವಾಗ ಒಂದು ಪಾಸಿಟಿವ್ ಅಪ್ಡೇಟ್ ಏನು ಅಂದರೆ, ಗುಜರಾತ್ ಟೈಟನ್ಸ್ ಅವರು ಅಹಮದಾಬಾದ್ ಗ್ರೌಂಡಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಬೇರೆ ಫ್ರಾಂಚೈಸಿಗಳ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ, ಬಟ್ ಗುಜರಾತು ಅಹಮದಾಬಾದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಅಬ್ವಿಯಸ್ಲಿ ಎಲ್ಲಿಂದನೋ ಅವ್ರಿಗೆ ಇಂಟಿಮೇಷನ್ ಸಿಕ್ಕಿರುತ್ತಿಲ್ಲ, ಅವರು ಮತ್ತೆ IPL ಪಕ್ಕಾ ಸ್ಟಾರ್ಟ್ ಆಗೇ ಆಗುತ್ತೆ. ಇನ್ನೇನು ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ನ ನಾವು ನಿಲ್ಸೋದು ಬೇಡ, ಅವ್ನ ಅಜ್ಜಿ ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಬೇರೆ ಫ್ರಾಂಚೈಸಿಗಳು ಏನೋ ಪ್ರಾಕ್ಟೀಸ್ ಅಷ್ಟರ ಮಟ್ಟಿಗೆ ಏನೋ ಅಪ್ಡೇಟ್ ಬಂದಿಲ್ಲ. ಒಟ್ಟಿನಲ್ಲಿ ಗುಜರಾತ್ ಮಾತ್ರ ಅಪ್ಡೇಟ್. ಆ್ಯಂಡ್ ಜಾಸ್ ಬಟ್ಲರ್ ಜೊತೆಗೆ ಜಿರಾಲ್ಡ್ ಕಾಟ್ಸೆ ಅವರು ಇಬ್ಬರೂ ಕೂಡ ಓಡೋಗ್ಬಿಟ್ಟಿದ್ದಾರಂತೆ ಗುಜರಾತ್ ಟೈಟನ್ಸ್ನ ಬಿಟ್ಬಿಟ್ಟು. ಸೊ ಈ ಇಬ್ಬರು ಪ್ಲೇಯರ್ಸ್ನ ಹೊರತುಪಡಿಸಿ ಇನ್ನೆಲ್ಲ ಪ್ಲೇಯರ್ಸ್ನು ಕೂಡ ಗುಜರಾತ್ ಟೈಟನ್ಸ್ ಜೊತೆಗೇ ಇದ್ದಾರಂತೆ. ಸೊ ಇನ್ನೂ ಹಲವಾರು ಫ್ರಾಂಚೈಸಲ್ಲಿ ಸುಮಾರು ಪ್ಲೇಯರ್ಸ್ಗಳು ಈಚೆ ಕಡೆ ಅಂತೂ ಹೋಗಿರ್ತಾರೆ. ದುಬೈಗೆ ಹೋಗೋದಾಗಿರ್ಬೋದು, ಹೋಮ್ಗೆ ಹೋಗೋದಾಗಿರ್ಬೋದು, ಎಲ್ಲ ಮಾಡ್ಕೊಂಡಿರ್ತಾರೆ ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಸ್ಟಾರ್ಟ್ ಆದಾಗಿಂದ. ಸೊ ಇನ್ನೊಂದು ಸ್ವಲ್ಪ ಜನ ಪ್ಲೇಯರ್ಸ್ಗಳು ಧೈರ್ಯ ಇರೋವಂಥವ್ರು ಖಂಡಿತ ಇದ್ದೇ ಇರ್ತಾರೆ. ಇಲ್ಲ ಆಗೋರು ಮುಗಿಸ್ಕೊಂಡು ಹೋಗೋಣ, ಸುಮ್ಮನೆ ಅಲ್ಲೋಗಿ ಇಲ್ಲಿ ಬಂದು ಏನಕ್ಕೆ ಸುಮ್ಮನೆ ಅಂತ ಇಲ್ಲೇ ಇರ್ತಾರೆ. ಸೊ ಆ್ಯಕ್ಚುಲಿ ನಾವು ಬ್ಲೇಮು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಓವರ್ಸೀಸ್ ಪ್ಲೇಯರ್ಗಳಿಗೆ. ಅವ್ರಿಗೆ ಭಯ ಇತ್ತು ಅಂದರೆ ಹೋಗ್ತಾರೆ ಆಬ್ವಿಯಸ್ಲಿ. ನಿಂಗೆ ಭಯ ಪಡ್ಕೊಂಬೇಡ, ಅವ್ರು ಧೈರ್ಯವಾಗಿರು ಅಂತ ಹೇಳೋಕ್ಕಾಗುತ್ತೆ ಅಲ್ಲಿ. ಸೊ ಅವೆಲ್ಲ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇವಾಗ ಅಫಿಷಿಯಲ್ ಅಪ್ಡೇಟು ಬರ್ತಾ ಇದೆ ಮಗ. ಯಾರು ಫೋರ್ಸ್ ಮಾಡೋಂಗಿಲ್ವಂತೆ ಓವರ್ಸೀಸ್ ಪ್ಲೇಯರ್ಗಳಿಗೆ. ಇಲ್ಲ ಗುರು ನೀನು ಇರಲೇಬೇಕು. IPL ಫ್ರಾಂಚೈಸಿಗಳು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ವಂತೆ. ಇಲ್ಲ ಗುರು ನೀನು ಇರಲೇಬೇಕು, ನೀನು ಆಡಲೇಬೇಕು, ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ, ಫೋರ್ಸ್ ಮಾಡೋಕ್ಕಾಗೋದಿಲ್ವಂತೆ. ಯಾರನ್ನೂ ಹಂಗೆ ನೋಡೋಕೆ ಫೋರ್ಸ್ ಮಾಡೋಕ್ಕಾಗೋದಿಲ್ಲ, ಅವ್ರದ್ದೇ ಡಿಸಿಷನ್ ಆಗಿರುತ್ತೆ. ಇಂಡಿಯನ್ ಪ್ಲೇಯರ್ಸ್ನೇ ಫೋರ್ಸ್ ಮಾಡೋಕ್ಕಾಗಲ್ಲ, ಇನ್ನು ಓವರ್ಸೀಸ್ ಪ್ಲೇಯರ್ಗಳನ್ನ ಫೋರ್ಸ್ ಮಾಡೋಕ್ಕಾಗತ್ತೆ. ಅವ್ನು ಹೋಗ್ತೀನಿ ಅಂತಂದರೆ ಬೇಡ ಗುರು ನಿಂದಿಷ್ಟು ದುಡ್ಡೇನಿದೆ ಅದು ನೀನೇ ಇಟ್ಕೊ, ನಂಗೆ ಮಿಕ್ಕಿರೋಷ್ಟು ಕೊಟ್ಬಿಟ್ಟು ನಾನು ಹೊರಟಾಗ್ತೀನಿ ಅಂತ ಅಂದರು ಅಂತಂದರೆ ಅವ್ರನ್ನ ಬಿಟ್ಕೊಂಡು ಕೊಡಲೇಬೇಕು. ಇಲ್ಲಿ ಯಾರನ್ನೂ ಫೋರ್ಸ್ ಮಾಡಿ ಇಟ್ಕೊಳಂಗಿಲ್ಲ ಅಂತ IPL ಅವರನ್ನೇ ಅಫಿಷಿಯಲ್ ಆಗಿ ಹೇಳ್ಬಿಡಿದ್ರೆ. ಆ್ಯಂಡ್ ಫ್ರಾಂಚೈಸಿಗಳು ಕೂಡ ಹೇಳಿದ್ರೆ ನಾವು ಯಾರು ಫೋರ್ಸ್ ಮಾಡಿ ಇಟ್ಕೊತಿಲ್ಲ, ಇರೋರೆಲ್ಲ ಇರಲಿ, ಹೋಗೋರೆಲ್ಲ ಹೋಗಲಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳೆಲ್ಲ ಓಡೋಗೋಕ್ಕೆ ಸಿದ್ಧವಾಗಿದ್ದಾರಂತೆ. IPL May 30 ಮುಗಿಬೋದು. ಅವ್ರಿಗಿರೋದು ಜೂನಲ್ಲಿರೋದು, ಜೂನ್ 10ನೇ ತಾರೀಕು ಅಂತ ಕಾಣಿಸುತ್ತೆ. ಕರೆಕ್ಟಾಗಿ ಐಡಿಯಾ ಇಲ್ಲ ನನಗೆ ಯಾವಾಗ WTC ಫೈನಲ್ ಸ್ಟಾರ್ಟ್ ಆಗುತ್ತೆ ಅಂತ. WTC ಫೈನಲ್ ಆಡ್ತಾ ಇರೋದು ಈ ಕಡೆಯಿಂದ ಸೌತ್ ಆಫ್ರಿಕಾ ಜೊತೆಗೆ ಆಸ್ಟ್ರೇಲಿಯಾ. ಈ ಟೀಮ್ ಪ್ಲೇಯರ್ಸ್ಗಳಂತೂ ಎಲ್ಲಾಗೋರು ನಾವು ಹೋಗಲೇಬೇಕು ಅಂತ ಪಣ ತೊಟ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದೊಂದು ರೀಸನ್ ಅಷ್ಟೇ. ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳೆಲ್ಲ ರೀಸನ್ ಇಟ್ಕೊಂಡು ಪಟ್ಟನಾಗೆ ಓಡೋಕ್ಕೆ ಸಿದ್ಧವಾಗಿದ್ದಾರೆ ಮಗ. ಸೊ ಇದ್ರ ರಿಲೇಟೆಡ್ ಅಪ್ಡೇಟ್ ಅಂತೂ ಬಂದಿದೆ. ಯಾರು ತಡೆಯೋಂಗಿಲ್ಲ, ಯಾರು ತಡೆದಿರಿಸಂಗಿಲ್ಲ, ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು ಅಂತ ಮಗ. ಆ್ಯಂಡ್ ಸ್ಕೆಡ್ಯೂಲ್ ರಿಲೇಟೆಡ್ ಇನ್ನೂ ಯಾವುದೇ ಅಪ್ಡೇಟ್ ಬಂದಿಲ್ಲ. ಗೌರ್ಮೆಂಟಿಂದ ಡೈರೆಕ್ಷನ್ಸು ಬರಬೇಕು. ಸೊ ಆ ಡೈರೆಕ್ಷನ್ಸು ಇವತ್ತು ಅಥವಾ ನಾಳೆಯಲ್ಲಿ ಬರುವಂಥ ಸಾಧ್ಯತೆ ಇದೆ ಮಗ. ನೆನ್ನೆನೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಇನ್ನೇನು 12ನೇ ತಾರೀಕು, ಅದೇ ಇವತ್ತದೇನೋ ಮೀಟಿಂಗ್ ಏನೋ ಇದೆಯಲ್ಲ. ಸೊ ಇದಾದಮೇಲೆ ಏನೋ ಒಂದು ಬಿಗ್ ಕಾಲ್ ತೊಗೊಳ್ಳೋವಂಥ ಸಾಧ್ಯತೆ ಇದೆ. IPL ರಿಲೇಟೆಡೂ ಕೂಡ ಸ್ಕೆಡ್ಯೂಲು ಕೂಡ ಈಚೆ ಕಡೆ ಬರುವಂಥ ಸಾಧ್ಯತೆ ಇವತ್ತು ಅಥವಾ ನಾಳೆ ಇದೆ ಅಂತ ನನಗೆ ಏನೋ ಒಂದು ಗಟ್ ಫೀಲಿಂಗ್ ಹೇಳ್ತಿದೆ. ಯಾಕಂದರೆ 16ನೇ ತಾರೀಕು ಅಥವಾ 17ನೇ ತಾರೀಕು IPL ಸ್ಟಾರ್ಟ್ ಆಗಬೇಕು ಅನ್ನೋ ಥರ ಅಪ್ಡೇಟ್ ಅಂತೂ ಇತ್ತು. ಇಲ್ಲಿ ಆಡಿಸಿಲ್ಲ ಅಂತ ಅಂದರೆ ಇವರು ನೆಕ್ಸ್ಟ್ ವಿಂಡೋ ತೊಗೊಂಡು ಹೋಗಬೇಕಾಗತ್ತೆ, ಸೆಪ್ಟೆಂಬರಿಗೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಅಲ್ಲಿ ಮತ್ತೆ ಆರ್ಗನೈಸ್ ಮಾಡುವಂಥದ್ದು ಇವಾಗ ಇರೋವಂಥದ್ರಲ್ಲೇ ಏನೋ ಒಂದು ಮಾಡಿ ಮುಗಿಸೋಣ ಅನ್ನೋ ಥರ ಇರುತ್ತೆ ಪಕ್ಕ ಮೈಂಡ್ಸೆಟ್ಟು. ಮತ್ತೆ ಆರ್ಗನೈಸ್ ಮಾಡಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗೇ ಆಗುತ್ತೆ. ಪ್ಲೇಯರ್ಸ್ನ ಮತ್ತೆ ಕರ್ಸೋದಾಗಿರ್ಬೋದು. ಸೊ ಇದೆಲ್ಲ ಒಂಥರ ರಿಸ್ಕ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇರೋವಂಥದ್ದು 17 ಮ್ಯಾಚು ಪಟ್ಟನಾಗಿ ಮಾಡಿ ಮುಗಿಸೋಣ, ಅದೇ ಡಬಲ್ ಹೆಡರ್ಸ್ನ ಜಾಸ್ತಿ ಇಟ್ಬಿಟ್ಟು ಮಾಡಿ ಮುಗಿಸೋಣ ಅನ್ನೋದೇ IPLನ ಮೇನ್ ಉದ್ದೇಶ ಆಗಿದೆ. ಈಗ ಒಟ್ಟಲ್ಲಿ ಈಗ ಸನ್ರೈಸರ್ಸ್ ಹೈದರಾಬಾದ್ ಆಲ್ರೆಡಿ ಈಚೆಗಡೆ ಹೋಗಿರೋಂಥ ಟೀಮು, ಕ್ಯಾಪ್ಟನ್ ಇಲ್ಲ, ಜೊತೆಗೆ ಟ್ರಾವೆಲ್ಸ್ ಹೆಡ್ ಇಲ್ಲ, ಈ ಕಡೆ ಕ್ಲಾಸನ್ನು ಕೂಡ ಇಲ್ಲೇ ಇರೋ ಥರ ಆಗೋದು. ಸೊ ಎಲ್ಲ ಮೈನ್ ಪ್ಲೇಯರ್ಸ್ಗಳು, ಮೈನ್ ಓವರ್ಸೀಸ್ ಪ್ಲೇಯರ್ಗಳು, ಓವರ್ಸೀಸ್ ಡಿಪೆಂಡೆನ್ಸಿ ಇರೋವಂಥ ಟೀಮ್ಗಳು ಏನಾದ್ರು ಇನ್ ಕೇಸ್ ಏನಾದ್ರು ಓಡಾಗ್ಬಿಟ್ರು ಎಲ್ಲ ಓವರ್ಸೀಸ್ ಪ್ಲೇಯರ್ಗಳು ಅಂತ ಅಂದರೆ ಅವೈಲೇಬಲ್ ಇರೋದಿಲ್ಲ ಅಂತ ಅಂದರೆ ಸ್ವಲ್ಪ ಅವೈಲೇಬಲ್ ಇರ್ತಾರೆ, ಏನು ಎಲ್ಲರೂ ಅವೈಲೇಬಲ್ ಇರೋದಿಲ್ಲ ಅಂತಲ್ಲ. ಸೊ ಮೈನ್ ಪ್ಲೇಯರ್ಸ್ಗಳು ಆಸ್ಟ್ರೇಲಿಯನ್ ಪ್ಲೇಯರ್ಸು, ಇಂಗ್ಲೆಂಡ್ ಪ್ಲೇಯರ್ಸ್ ಏನಾದ್ರು ಅವೈಲೇಬಲ್ ಇಲ್ಲ ಅಂತಂದರೆ ಎಫೆಕ್ಟ್ ಅಂತೂ ಖಂಡಿತ ಒಂಥರ ಆಗುತ್ತೆ. ಒಂಥರ ನೋಡೋದಕ್ಕೆ ಮಜಾ ಬರೋದಿಲ್ಲ ಅಷ್ಟೇ. ಸೊ ನೋಡೋಣ ಅದೇನೇನಾಗುತ್ತೆ ಇನ್ನೂ ಡೆವಲಪ್ಮೆಂಟ್ಸ್ಗಳು ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.